ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೀನೇಜರ್ಸ್ ಅವ್ರಿಗೆ ಬೆಸ್ಟ್ ಸನ್ಸ್ಕ್ರೀನ್ಗಳನ್ನು ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೆಲ್ಲ ನಿಮಗೆ ಫೇಸ್ ವಾಶ್ ಯಾವುದು ಬೆಸ್ಟು ಆ್ಯಂಡ್ ಮಾಯ್ಶ್ಚರೈಸರ್ ಯಾವುದು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಬೆಸ್ಟ್ ಅಂತ ಹೇಳಿ ವಿಡಿಯೋ ಮಾಡಿ ತೋರಿಸಿದ್ದೆ. ಆಲ್ರೆಡಿ ನೋಡಿದ್ದೀರಾ ಆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನೋಡಿಲ್ಲ, ಈ ವಿಡಿಯೋದಲ್ಲಿ ಎಲ್ಲರೂ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಆ ಎರಡು ವಿಡಿಯೋ ಕೂಡ ನೋಡಿ. ಸೊ ನಾನು ಸೀರೀಸ್ ಮಾಡ್ತಾ ಇರೋಂಥದ್ದು ಲೈಕ್ ಅಂದರೆ ಸ್ಕಿನ್ ಕೇರ್ ರುಟೀನ್, ಟೀನೇಜರ್ಸ್ ಅವ್ರಿಗೆ ಸ್ಕಿನ್ ಕೇರ್ ರುಟೀನ್ ಮಾಡ್ತಾ ಇರೋಂಥದ್ದು. ಸೊ 13 to 19 ಇಯರ್ಸ್ ಯಾರೆಲ್ಲ ಇದ್ದೀರಾ, ಸೊ ನಿಮಗೆ ಯಾವುದು ಬೆಸ್ಟ್ ಫೇಸ್ ವಾಶ್, ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಫಸ್ಟು ಫೇಸ್ ವಾಶ್, ಅದಾದಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ಮೇಲೆ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟೇಬಲ್ ಇರುತ್ತೆ, ಆ ಒಂದು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಸನ್ ಎಕ್ಸ್ಪೋಜರ್ ಆಗುತ್ತೆ. ಸೊ ಆವಾಗ ನಿಮ್ಮ ಫೇಸ್ ಟ್ಯಾನ್ ಆಗೋಂಥದ್ದು, ಸ್ಕಿನ್ ಬರ್ನಿಂಗ್ ಆಗೋಂಥದ್ದು, ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋವಂಥದ್ದು, ಪಿಗ್ಮೆಂಟೇಷನ್ ಬರೋವಂಥದ್ದು. ಸೊ ಇವಾಗಿಂದನೇ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಇವಾಗಿಂದನೇ ತುಂಬಾ ಟೇಕ್ ಕೇರ್ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಬೆಸ್ಟ್ ಇರುತ್ತೆ, ಅದನ್ನು ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ರೆ ನಿಮಗೆ ತುಂಬಾ ಪ್ರೊಟೆಕ್ಷನ್, ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಎಲ್ಲಿ ಸಿಗುತ್ತೆ, ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ. ಫ್ರೆಂಡ್ಸ್, ಫಸ್ಟ್ ಸ್ಕಿನ್ ಟೈಪ್ ಬಂದು ನಾರ್ಮಲ್ ಸ್ಕಿನ್. ಸೊ ನಿಮ್ದೆಲ್ಲರೂ ನಾರ್ಮಲ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಜೆಲ್ ಫಾರ್ಮುಲೇಷನ್ ಇರೋಂಥ ಸನ್ಸ್ಕ್ರೀನ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯಾವುದು ಬೆಸ್ಟ್ ಅಂದರೆ ಲಾಸ್ಟ್ ಶೇಡ್ ಫಿಸಿಕೋ ಮ್ಯಾಟ್ ಸನ್ಸ್ಕ್ರೀನ್ ಜೆಲ್ ಅಂತ ಹೇಳಿ ಕಾಣಿಸ್ತಿದ್ದಲ್ಲ, ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸನ್ಸ್ಕ್ರೀನಲ್ಲಿ ಜಿಂಕ್ ಆಕ್ಸೈಡ್, ಟಿಟಾನಿಯಂ ಡಿಟಾಕ್ಸೈಡ್ ಇರೋದ್ರಿಂದ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಅಂದರೆ UVA ಮತ್ತು UVB ರೇಸ್ಗಳಿಂದ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ SPF 50 PA3+ ಇದೆ. ಸೊ ನಿಮ್ಗೆ ಏನಾದ್ರು ಇನ್ಫ್ಲಮೇಷನ್ ಆಗಿತ್ತು ಮತ್ತು ಸನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಥವಾ ಇನ್ ಫ್ಯೂಚರ್ಲಿ ಆಗಬಾರ್ದು ಅಂತ ಹೇಳಿದ್ರೆ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಆಲ್ರೆಡಿ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ರೀಸ್ಟೋರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದ್ರು ರೆಡ್ನೆಸ್, ಇರಿಟೇಷನ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಪ್ಯೂರ್ 100% ಮಿನರಲ್ ಸನ್ಸ್ಕ್ರೀನ್ ಜೆಲ್ ಆಗಿರೋದ್ರಿಂದ ಸೊ ನೋ ಕೆಮಿಕಲ್ಸ್ ಫಿಲ್ಟರ್ ಇದೆ, ಅಂದರೆ ಝೀರೋ ಕೆಮಿಕಲ್ಸ್ ಫಿಲ್ಟರ್ ಇದೆ. ಇದನ್ನು ನೀವು ಯೂಸ್ ಮಾಡೋದು ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ ಮತ್ತು ನಾನ್ ಆಯಿಲಿ, ನಾನ್ ಗ್ರೇಸಿ ಮತ್ತು ಜೆಂಟಲ್ ಆ್ಯಂಡ್ ಲೈಟ್ ವೆಯ್ಟ್ ಟೆಕ್ಸ್ಚರ್ನ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ ಮತ್ತು ಇದು ನಿಮಗೆ ಮ್ಯಾಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿದಾಗ ಪೋರ್ಸ್ ಏನು ಕೂಡ ಬ್ಲಾಕ್ ಆಗೋದಿಲ್ಲ, ಅಂದರೆ ಆಕ್ಸಿಜನ್ ಹೋಗ್ತಿರೋ ಹಾಗೆ ಇದೇನು ನಿಮಗೆ ಏನು ಡ್ಯಾಮೇಜಸ್ ಏನು ಮಾಡೋದಿಲ್ಲ. ಆಕ್ಸಿಜನ್ ನಿಮ್ಮ ಸ್ಕಿನ್ ಒಳಗಡೆ ನೀಟಾಗಿ ಸಪ್ಲೈ ಆಗೋ ರೀತಿಲಿ ಇದು ನಿಮಗೆ ಪ್ರೊಟೆಕ್ಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದು ವಾಟರ್ ರೆಸಿಸ್ಟೆಂಟ್ ಆಗಿರೋದ್ರಿಂದ ನೀವು ಯೂಸ್ ಮಾಡಿದಾಗ ನಿಮಗೆ ಅಪ್ ಟು 8 ಅವರ್ಸ್ವರೆಗೂ ಕೂಡ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಕೊಡುತ್ತೆ. ನೀವು ಆರಾಮಾಗಿ ಎವ್ರಿಡೇ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸರಿನಾ. ಸೊ ನಾರ್ಮಲ್ ಸ್ಕಿನ್ ಇರೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 575 ರುಪೀಸಲ್ಲಿ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಎವ್ರಿಡೇ ಈ ಒಂದು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಈಗ ಸೆಕೆಂಡ್ ಸ್ಕಿನ್ ಟೈಪ್ ಬಂದು ಡ್ರೈ ಸ್ಕಿನ್. ಸೊ ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಕ್ರೀಮಿ ಅಥವಾ ಲೋಷನ್ ಫಾರ್ಮುಲೇಷನ್ ಇರುವಂಥ ಸನ್ಸ್ಕ್ರೀನ್ಗಳನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ರಿವೆಲ್ಲಾ ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳಿ ಕಾಣಿಸ್ತಿದ್ದಲ್ವ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಡ್ರೈ ಸ್ಕಿನ್ ಇರೋರಿಗೆ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದ್ರೆ ಇದರಲ್ಲಿ SPF 50 ಇದೆ. ಸೊ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಲೈಕ್ UVA ಮತ್ತು UVB. ಸೊ ಸನ್ರೈಸ್ ಹಾರ್ಮ್ಫುಲ್ ರೇಸಿಂದ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ. ಈ ಒಂದು ಸನ್ಸ್ಕ್ರೀನ್ನ ಲಿಕ್ವಿಡ್ ಕ್ರಿಸ್ಟಲ್ ಟೆಕ್ನಾಲಜಿಯಿಂದ ಫಾರ್ಮುಲೇಟ್ ಮಾಡಿದ್ದಾರೆ. ಸೊ ಇದು ನಿಮಗೆ ವೆಲ್ವೆಟ್ ಅಂದರೆ ನಾನ್ ಸ್ಟಿಕ್ಕಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ಏನಾದ್ರು ಸ್ವಲ್ಪ ಸ್ಕಿನ್ ಏಜ್ ಥರ ಏನಾದ್ರು ಅನಿಸ್ತಿತ್ತು ಮತ್ತು ಸ್ಕಿನ್ ಬರ್ನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ರಿಪೇರ್ ಮಾಡುತ್ತೆ. ಇನ್ ಫ್ಯೂಚರ್ಲಿ ಕೂಡ ನಿಮಗೆ ಸ್ಕಿನ್ ಏಜಿಂಗ್ ಆಗೋದು, ಸ್ಕಿನ್ ಬರ್ನ್ ಆಗೋದು ರೀತಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಆಗದಿರೋ ರೀತಿ ನಿಮಗೆ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಆಕ್ಟಿನಾಕ್ಸೈಡ್, ಆಕ್ಸಿಬೆನ್ಝೋನ್, ಟಿಟಾನಿಯಂ ಡಿಟಾಕ್ಸೈಡ್ ಶೀಲ್ಡ್ ಇರೋದ್ರಿಂದ ನಿಮಗೆ ಹಾರ್ಮ್ಫುಲ್ ಸನ್ ಎಕ್ಸ್ಪೋಜರ್ ಮತ್ತು ಏಜಿಂಗ್, ಬರ್ನಿಂಗ್ ಇಂದ ನಿಮಗೆ ಸನ್ ಡ್ಯಾಮೇಜಸ್ ಏನಾದ್ರು ಆಗಿತ್ತು ಅಥವಾ ಇನ್ ಫ್ಯೂಚರ್ಲಿ ಆಗಬಾರ್ದು ಅಂತ ಹೇಳಿದ್ರೆ ಈ ಇನ್ಗ್ರೀಡಿಯೆಂಟ್ ಇರೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಇವಾಗಿಂದಲೇ ಟೇಕ್ ಕೇರ್ ಮಾಡಿದ್ರಿ ಡ್ರೈ ಸ್ಕಿನ್ ಇರೋ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿ, ತುಂಬಾ ಗ್ಲೋಯಿಂಗ್ ಆಗಿ, ತುಂಬಾ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಸನ್ ಎಕ್ಸ್ಪೋಜರಿಂದ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಏನು ಲೋಷನ್ನ ನೀವು ಅಪ್ಲೈ ಮಾಡ್ಬೋದು ಸನ್ಸ್ಕ್ರೀನ್. ಸೊ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 499 ರುಪೀಸಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಈಗ ಥರ್ಡ್ ಸ್ಕಿನ್ ಟೈಪ್ ಬಂದು ಸೆನ್ಸಿಟಿವ್ ಸ್ಕಿನ್. ಸೊ ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಪ್ಲೇನ್ ಜಿಂಕ್ ಆಕ್ಸೈಡ್ ಸನ್ಸ್ಕ್ರೀನ್ಗಳನ್ನು ಚೂಸ್ ಮಾಡಬೇಕು. ಸೊ ನಿಮಗೆ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ದ ಡರ್ಮಾಕೋ ಅಲ್ಟ್ರಾ ಲೈಟ್ ಜಿಂಕ್ ಮಿನರಲ್ ಸನ್ಸ್ಕ್ರೀನ್ ಅಂತ ಹೇಳಿ ಕಾಣಿಸ್ತಿದ್ದಲ್ವಾ, ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ SPF 50 PA3+ ಇರೋದ್ರಿಂದ UVA ಮತ್ತು UVB ರೇಸ್ಗಳಿಂದ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ 25% ಜಿಂಕ್ ಆಕ್ಸೈಡ್ ಎನ್ರಿಚ್ಡ್ ಆಗಿ ಇರೋದ್ರಿಂದ ಕಾಂಪ್ರಹೆನ್ಸಿವ್ ಪ್ರೊಟೆಕ್ಷನ್ ಕೊಡುತ್ತೆ. ಇದು ನಾನ್ ಗ್ರೇಸಿ ಫಿನಿಶಿಂಗ್ ಕೊಡುತ್ತೆ ವಿತ್ ಝೀರೋ ವೈಟ್ ಕಾಸ್ಟ್ ಅಂತಲೇ ಹೇಳ್ಬೋದು.
ಹೇಳ್ಬೋದು. ಸೊ ನೀವು ಇದನ್ನು ಯೂಸ್ ಮಾಡಿದಾಗ ಏನೋ ನಿಮ್ಗೆ ಹಚ್ಕೊಂಡಿರೋ ಥರ ಫೀಲ್ ಆಗಿರ್ಬೋದು, ಅಥವಾ ನಿಮಗೆ ಸ್ವಲ್ಪ ವೈಟ್ ಪ್ಯಾಚಿ ಥರ ಅಂತ ಅನ್ಸೋದಾಗಿರ್ಬೋದು. ಸೊ ಆ ರೀತಿ ನಿಮಗೆ ಫೀಲ್ ಕೊಡೋದೇ ಇಲ್ಲ. ತುಂಬ ಲೈಟ್ ವೆಯ್ಟ್ ಮಿನರಲ್ ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ. ಸೊ ಆರಾಮಾಗಿ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆ್ಯಂಡ್ ಆಲ್ಸೋ ನಿಮಗೆ ಸ್ವೆಟ್ ರೆಸಿಸ್ಟೆಂಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಸೊ ನಿಮಗೆ ಇದನ್ನು ಹಚ್ಕೊಂಡಾಗ ನಿಮಗೆ ಸ್ವೆಟ್ಟಿಂಗ್ ಆಗೋದು ಅಥವಾ ಸ್ವಲ್ಪ ಆಯಿಲಿ ಥರ ಅನ್ಸೋದು, ಸೊ ಆ ರೀತಿ ನಿಮಗೆ ಫಿನಿಶಿಂಗ್ ಕೊಡೋದೇ ಇಲ್ಲ. ತುಂಬಾ ವಾಟರ್ ಆ್ಯಂಡ್ ಸ್ವೆಟ್ ರೆಸಿಸ್ಟೆಂಟ್ ಆಗಿದೆ. ಇದರಲ್ಲಿ ಜಿಂಕ್ ಆಕ್ಸೈಡ್ ಗ್ಲಿಸರಿನ್ ಇರೋದ್ರಿಂದ UVA ಮತ್ತು UVB ರೇಸ್ಗಳಿಂದ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಸ್ವಲ್ಪ ಏನೋ ಡ್ರೈನೆಸ್ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಅದನ್ನು ರೆಡ್ಯೂಸ್ ಮಾಡಿ ಹೈಡ್ರೇಷನ್ನ ರಿಸ್ಟೋರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ತುಂಬಾ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಸೊ ಆಲ್ರೆಡಿ ನೀವು ಸೆನ್ಸಿಟಿವ್ ಸ್ಕಿನ್ ಇವ್ರಿಗೆ ಏನಾದ್ರು ಸ್ಕಿನ್ ಡ್ಯಾಮೇಜಸ್ ಏನಾದ್ರು ಆಗಿದ್ದು ಸನ್ರೈಸಿಂದ ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ಇದು ಪ್ರೊಟೆಕ್ಷನ್ ಕೊಡುತ್ತೆ, ರಿಸ್ಟೋರ್ ಮಾಡುತ್ತೆ, ನಿಮ್ಮ ಸ್ಕಿನ್ ಹೆಲ್ದಿಯಾಗಿ ಕಾಣೋ ಹಾಗೆ ನಿಮಗೆ ಮೇಂಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಎವ್ರಿಡೇ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 594 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ಲಾಸ್ಟ್ 4th ಆ್ಯಂಡ್ 5th ಸ್ಕಿನ್ ಟೈಪ್ ಬಂದು ಆಯಿಲಿ ಮತ್ತು ಕಾಂಬಿನೇಷನ್ ಸ್ಕಿನ್. ಸೊ ನಿಮ್ಮ ಇಬ್ಬರಿಗೂ ಸೂಟ್ ಆಗುವಂಥ ಒಂದು ಸನ್ಸ್ಕ್ರೀನ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಅದು ಯಾವುದು ಅಂತ ಹೇಳಿದ್ರೆ ನೀವು ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಸೂಟ್ ಆಗುವಂಥದ್ದು ಆಕ್ನೆ UV ಸಿಲಿಕಾನ್ ಸನ್ಸ್ಕ್ರೀನ್ ಜೆಲ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಆಯಿಲಿ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸನ್ಸ್ಕ್ರೀನ್ ನಿಮಗೆ SPF 30 PA++ ಇದೆ. ಸೊ ಹಾಗಾಗಿ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ UVA ಮತ್ತು UVB ರೇಸ್ಗಳಿಂದ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಆಯಿಲಿ ಫ್ರೀ ಆಗಿದೆ ಮತ್ತು ನಾನ್ ಕೊಮೆಡೋಜೆನಿಕ್ ಫಾರ್ಮುಲಾ. ಸೊ ಎಲ್ಲದೂ ಕೂಡ ಫ್ರೀ ಆಗಿರೋದ್ರಿಂದ ಸೊ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಇದನ್ನು ಯೂಸ್ ಮಾಡಿದಾಗ ಏನೋ ಹಚ್ಕೊಂಡಿರೋ ರೀತಿ ನಿಮಗೆ ಫೀಲ್ ಕೊಡೋದಿಲ್ಲ, ಅಷ್ಟು ನಿಮಗೆ ಆಯಿಲಿ ಫ್ರೀ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಕ್ಲಾಗ್ ಪೋರ್ಸ್ನ ಇದು ಮಾಡೋದಿಲ್ಲ, ಅಂದರೆ ಪೋರ್ಸ್ನ ಇದು ಕ್ಲಾಗ್ ಮಾಡೋದಿಲ್ಲ. ಸೊ ಕ್ಲಾಗ್ ಆಯಿತು ಅಂತ ಹೇಳಿದ್ರೆ ಆಕ್ಸಿಜನ್ ನೀಟಾಗಿ ಸಪ್ಲೈ ಆಗೋದಿಲ್ಲ ಸ್ಕಿನ್ ಒಳಗಡೆ. ಸೊ ಇದು ಆ ರೀತಿಲಿ ನಿಮಗೆ ಮಾಡೋದಿಲ್ಲ. ಆಲ್ರೆಡಿ ಏನಾದ್ರು ಆ ರೀತಿ ಕ್ಲಾಗ್ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ರಿಸ್ಟೋರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಯೂತ್ಫುಲ್ ಟೆಕ್ಸ್ಚರ್ನ ಇದು ಮೇಂಟೈನ್ ಮಾಡುತ್ತೆ ಯಾವಾಗಲೂ ಕೂಡ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಹೆಲ್ತ್ನ ಇದು ಕಾಪಾಡುತ್ತೆ ಮತ್ತು ಹೈಡ್ರೇಷನ್ ಕೂಡ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಟ್ ಆಗಿ ಕಾಣೋ ಹಾಗೆ ಮಾಡುತ್ತೆ. ಆ್ಯಂಡ್ ಈ ಸನ್ಸ್ಕ್ರೀನ್ನಲ್ಲಿ ತುಂಬಾ ಎನ್ರಿಚ್ಡ್ ಆಗಿ ಡೈಥಲೋಮಿನೋ ಹೈಡ್ರಾಕ್ಸಿ ಬೆನ್ಸಾಯಿಲ್ ಮತ್ತು ಹೆಕ್ಸಲ್ ಬೆನ್ಸಾಯ್ಟ್ ಟಿಟಾನಿಯಂ ಡಿಟಾಕ್ಸೈಡ್ ಇರೋದ್ರಿಂದ ನಿಮ್ಮ ಫೇಸ್ ಏನಾದ್ರು ತುಂಬ ಟ್ಯಾನಿಂಗ್ ಆಗಿತ್ತು ಅಥವಾ ಸನ್ ಬರ್ನ್ ಆಗಿತ್ತು, ಪ್ರೀಮೆಚೂರ್ ಏಜ್ ಥರ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಫ್ಯೂಚರಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಅಂದರೆ ಟ್ಯಾನಿಂಗ್, ಸನ್ ಬರ್ನ್, ಪ್ರೀಮೆಚೂರ್ ಏಜ್ ಥರ ಆಗದೇ ಇರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ಟೆಕ್ಸ್ಚರ್ನ ಇದು ತುಂಬಾ ಮೇಂಟೈನ್ ಮಾಡುತ್ತೆ, ತುಂಬಾ ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆಯಿಲಿ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರು ನೀವೇನಾದ್ರು ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 409 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡಿಕೊಂಡು ನೀವು ಸನ್ಸ್ಕ್ರೀನ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಎವ್ರಿಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸನ್ ಟ್ಯಾನ್ ಆಗುವಂಥದ್ದು, ಸನ್ ಬರ್ನ್ ಆಗುವಂಥದ್ದು, ಸೊ ಆ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ನೀವು ಇವಾಗಿಂದನೇ ಟೇಕ್ ಕೇರ್ ಮಾಡಬೇಕಾಗತ್ತೆ. ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಮ್ಯಾಮ್ ನಾವು 19 ಇಯರ್ಸ್ ಇದ್ದೀರಿ, 17 ಇಯರ್ಸ್ ಇದ್ದೀವಿ, ಸೊ ನಮಗೆ ಯಾವುದು ಬೆಸ್ಟ್ ಅಂತ ಹೇಳಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿಗೆ ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಸೊ ಆಲ್ರೆಡಿ ನಾನು ಆಗಲೇ ಹೇಳಿರೋ ಹಾಗೆ ಫೇಸ್ ವಾಶ್ ಮತ್ತು ಮಾಯ್ಶ್ಚರೈಸರ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ಚೆಕ್ ಮಾಡಿ. ಸೊ ಈ ರೀತಿ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬಾ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ನಿಮ್ಮ ಸ್ಕಿನ್ ಇನ್ ಫ್ಯೂಚರಲ್ಲಿ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರ್ದಿರೋ ಹಾಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಹಾಗಾಗಿ ನೀವು ಮಸ್ಟ್ ಆ್ಯಂಡ್ ಶುಡ್ ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡಬೇಕು. ಸೊ ನಾನು ಇವತ್ತು ತೋರಿಸಿರೋಂಥ ಈ ಎಲ್ಲ ಸನ್ಸ್ಕ್ರೀನ್ಗಳು ಡರ್ಮಟಾಲಜಿ ಟೆಸ್ಟೆಡ್ ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ, ಸರಿನಾ? ಆ್ಯಂಡ್ ಈ ಸನ್ಸ್ಕ್ರೀನ್ಗಳು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮಾರ್ನಿಂಗ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಮಾರ್ನಿಂಗ್ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ಫೇಸ್ ವಾಶ್ ಆಗಿ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಡ್ರೈ ಆದಮೇಲೆ ಮಾಯ್ಶ್ಚರೈಸರ್ 1 ಫಿಂಗರಲ್ಲಿ ಓವರಾಲ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ಒಂದು 2 ಮಿನಿಟ್ಸ್ ಆದಮೇಲೆ ನೀವು ಸನ್ಸ್ಕ್ರೀನ್ 2 ಫಿಂಗರಲ್ಲಿ ತೊಗೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡಿ ಅದೆಲ್ಲದೂ ಕೂಡ ಕ್ವಿಕ್ಕಾಗಿ ಅಬ್ಸರ್ವ್ ಆದಮೇಲೆ ನಿಮಗೆ ನೆಸೆಸಿಟಿ ಇತ್ತು ಅಂತ ಹೇಳಿದ್ರೆ ನೀವು ಇನ್ನು ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ನ ನೀವು ಯೂಸ್ ಮಾಡ್ಬೋದು. ಅದರ್ವೈಸ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಅದೇ ನಿಮಗೆ ಸ್ವಲ್ಪ ಗ್ಲೋಯಿಂಗ್ ಲುಕ್ ಕೊಡುತ್ತೆ, ಸರಿನಾ? ಸೊ ನೀವೆಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಥವಾ ಸ್ಕೂಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ಎವ್ರಿಡೇ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇನ್ ಫ್ಯೂಚರಲ್ಲೂ ಕೂಡ ಆಗದಿರೋ ರೀತಿ ಪ್ರೊಟೆಕ್ಷನ್ ಸಿಗುತ್ತೆ. ಆ್ಯಂಡ್ ಈ ಎಲ್ಲ ಸನ್ಸ್ಕ್ರೀನ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಮತ್ತು ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಸಿಗೋದು ನಾನು ಲಿಂಕ್ ಇರೋದು ಕೂಡ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ, ಅಲ್ಲಿ ನೋಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು, ಸರಿನಾ? ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ಲರ ಜೊತೆಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.